ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಹರ್ಷಿ. ಇವತ್ತೊಂದು ಶುಕ್ರವಾರ, ಹಾಗೆ ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಬೇಗ ಬೇಗ ಆಗಬೇಕು, ಪೂಜೆ ಮಾಡಲಿಕ್ಕಿದೆಯಲ್ಲ. ನಿನ್ನೆ ದಳಸಂಡೆ ಬೀಜ ಪದಾರ್ಥ ಮಾಡಿದ್ದೆ, ಅದನ್ನು ಬಿಸಿ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಟಿಫಿನ್ಗೆ ತಿಂಡಿಗೆ ಆಗಬೇಕಲ್ಲ, ಅದಕ್ಕೆ ಆ ಪದಾರ್ಥ ಬಿಸಿ ಮಾಡ್ತಾ ಇದ್ದೇನೆ. ಅದು ಬಿಸಿ ಮಾಡೋ ಹೊತ್ತಲ್ಲಿ ಪಕ್ಕದಲ್ಲೇ ನೀರು ಇಡ್ತಾ ಇದ್ದೇನೆ ಸ್ನಾನ ಮಾಡಲಿಕ್ಕೆ. ಗೀಸರ್ ಹಾಳಾಗಿದೆ, ಅದಕ್ಕೆ ಗ್ಯಾಸಲ್ಲಿ ಇಡಬೇಕಾಗ್ತದೆ. ಇವಾಗ ಅಂತೂ ತಣ್ಣೀರಲ್ಲಿ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಚಳಿ ಇದೆ ಅಲ್ಲ ಬೆಳಿಗ್ಗೆ. ಅದಕ್ಕೆ ಸ್ನಾನಕ್ಕೆ ನೀರಿಡ್ತಾ ಇದ್ದೇನೆ ಪಕ್ಕದಲ್ಲಿ. ಇವಾಗ ಪದಾರ್ಥ ಬಿಸಿ ಆಯಿತು. ಇವಾಗ ಬ್ಲ್ಯಾಕ್ ಕಾಫಿಗೆ ರೆಡಿ ಮಾಡ್ತಾ ಇದ್ದೇನೆ. ಬ್ಲ್ಯಾಕ್ ಕಾಫಿಗೆ ಈಗ ಸಕ್ಕರೆ ಹಾಕಿ ಆಯಿತು. ಇವಾಗ ಬ್ಲ್ಯಾಕ್ ಕಾಫಿಗೆ ಕಾಫಿ ಪೌಡ್ರ್ ಹಾಕ್ತಾ ಇದ್ದೇನೆ. ಅದೆಲ್ಲ ರೆಡಿ ಆದ ತಕ್ಷಣ ನಾನು ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದು ಹೊರಗಡೆ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ, ರಂಗೋಲಿ ಹಾಕಲಿಕ್ಕೆ. ಬೆಳಿಗ್ಗೆ ಯಾರು ಎದ್ದಿರಲಿಲ್ಲ, ನಾನು ಅದಕ್ಕೆ ಹೊರಗಡೆ ಕೆಲಸ ಬೇಗ ಮಾಡು ಅಂತೇಳಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕ್ತಾ ಇದ್ದೇನೆ. ಶುಕ್ರವಾರ ಅಲ್ಲ, ಅವರೆದ್ದ ಮೇಲೆ ಪೂಜೆ ಮಾಡುವ ಅಂತೇಳಿ. ಹಾಗೆ ಹೊರಗಡೆದೆಲ್ಲ ಕೆಲಸ ಮಾಡಿ ರೆಡಿ ಆದರೆ ಮತ್ತೆ ನನಗೆ ಒಳಗಡೆ ಕೆಲಸ ಮಾತ್ರ ಇರೋದಲ್ಲ, ಅದಕ್ಕೆ ಬೇಗ ಬೇಗ ರಂಗೋಲಿ ಎಲ್ಲ ಹಾಕಿ ಆಯಿತು. ಇವಾಗ ಒಳಗಡೆ ಪೂಜೆ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಅಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಯಿತು. ಇವಾಗ ರಂಗೋಲಿ ಹಾಕ್ತಿದ್ದೇನೆ ದೇವರ ಕೋಣೆಯಲ್ಲಿ ಕೂಡ. ಇವಾಗೆಲ್ಲ ದೇವರಿಗೆ ಹೂ ಇಡ್ತಾ ಇದ್ದೇನೆ, ಅದು ಶುಕ್ರವಾರ ಅಲ್ಲ. ಬೆಳಿಗ್ಗೆ ತಿಂಡಿ ಏನು ಅಂತ ಕಮೆಂಟ್ ಮಾಡಿ ನಿಮಗೆ ಎಲ್ಲರಿಗೆ. ನಾನು ದೀಪ ಹಚ್ಚುವಾಗಲೇ ದೇವರಿಂದ ಹೂ ಬಿತ್ತು ಕೆಳಗಡೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಕನ್ನಡದಲ್ಲಿ ಅಷ್ಟು ಸ್ಪೀಡ್ ಮಾತಾಡಲಿಕ್ಕೆ ಆಗೋದಿಲ್ಲ, ಮಲಯಾಳಂ ಹಾಗೆ. ಇವಾಗ ಅಡ್ಜಸ್ಟ್ ಮಾಡಿ ಎಲ್ಲರೂ. ಮತ್ತು ಇವತ್ತು ಬೆಳಿಗ್ಗೆ ತಿಂಡಿ ಅಕ್ಕಿ ಪೂರಿ ಮಾಡ್ತಾ ಇದ್ದೇನೆ. ಇದಕ್ಕೆ ಅಲಸಂಡೆ ಪದಾರ್ಥ ನಿನ್ನೆದಿದೆ, ಅದೇ ಸಾಕು ಅಂತೇಳಿ. ಇವತ್ತು ನನಗೆ ವೆಜ್, ಅವರಿಗೆಲ್ಲ ನಾನ್ ವೆಜ್. ಇವತ್ತು ನಾನ್ ವೆಜ್ ತಿಂತಾರೆ ಅವರು, ನಾನು ಮಾತ್ರ ವೆಜ್ ತಿಂತೇನೆ ಗುರುವಾರ ಮತ್ತು ಶುಕ್ರವಾರ. ಹಾಗೆ ಬೆಳಿಗ್ಗೆ ಬೇಗ ಬೇಗ ಅಕ್ಕಿ ಪೂರಿ ಮಾಡ್ತಾ ಇದ್ದೇನೆ. ಅವರು ಕೆಲಸಕ್ಕೆ ಹೋಗುವಾಗ ತಿಂಡಿ ಎಲ್ಲ ರೆಡಿ ಆಗಬೇಕಲ್ಲ, ಹಾಗೆ ಬೇಗ ಬೇಗ ಮಾಡ್ತಾ ಇದ್ದೇನೆ. ಇಲ್ಲದ್ರೆ ಸ್ಲೋ ಆಗಿ ಮಾಡಿದ್ರೆ ಟೈಮ್ ಸಾಕಾಗೋದಿಲ್ಲ. ಮತ್ತು ನಂದು ಸ್ನಾನ ಆಗಿದೆಯಲ್ಲ, ಇವಾಗ ನಾನು ಗಂಡನಿಗೆ ಸ್ನಾನಕ್ಕೆ ನೀರಿಟ್ಟಿದ್ದೇನೆ ಪಕ್ಕದಲ್ಲಿ. ಅಷ್ಟೊತ್ತಿಗೆ ಇಲ್ಲಿ ಇದು ಕೂಡ ಪೂರಿ ಕೂಡ ರೆಡಿ ಆಯಿತು. ಪೂರಿ ವಿಡಿಯೋ ಮಾಡೋದಿದ್ರೆ ಚೆನ್ನಾಗಿ ಉಬ್ತದೆ. ಯಾರಾದರೂ ವಿಡಿಯೋ ಮಾಡಿಸಿದ್ರೆ ಅಥವಾ ಯಾರಾದರೂ ನೋಡ್ತಾ ಇದ್ದರೆ ಉಬ್ಬುವುದೇ ಇಲ್ಲ. ಅದು ಎಲ್ಲರ ಮನೇಲಿ ಆಗ್ತದೆ ಈ ಥರ. ಮತ್ತು ನನ್ನ ಗಂಡನಿಗೆ ಕೂಡ ಅವರಿಗೆ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೇನೆ. ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದು, ಅವರು ಬ್ಲ್ಯಾಕ್ ಟೀ ಕುಡಿತಾ ಇದ್ದಾರೆ. ಹಾಗೆ ಅವರಿಗೆ ಟೀ ಕೂಡ ಇಟ್ಟೆ. ಆದಮೇಲೆ ತುಂಬ ಪಾತ್ರೆ ಎಲ್ಲ ಇತ್ತು, ಬೆಳಿಗ್ಗೆದೆಲ್ಲ ತಿಂಡಿಯದೆಲ್ಲ ಅದೆಲ್ಲ ತೊಳಿತಾ ಇದ್ದೇನೆ. ಅವರೆಲ್ಲ ಕೆಲಸಕ್ಕೆ ಹೋದ್ಮೇಲೆ ಪಾತ್ರೆದೆಲ್ಲ ಒಂದು ರಾಶಿ ಪಾತ್ರೆ ಇತ್ತು, ಅದೆಲ್ಲ ಕ್ಲೀನ್ ಮಾಡಿಟ್ರೆ ಮತ್ತು ಆ ಕೆಲಸ ನನಗಿರೋದಿಲ್ಲ ಅಲ್ಲ. ಅದಕ್ಕೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಇದೊಂದು ರಾಶಿ ಇರುತ್ತೆ. ರಾತ್ರಿಯದೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಟೆ ಮಲಗೋದು. ಆದರೂ ಬೆಳಿಗ್ಗೆ ಎಲ್ಲ ಎಲ್ಲ ಬಿಸಿ ಮಾಡಿ ಇದೆಲ್ಲ ಮಾಡಿ ರೆಡಿ ಆದಮೇಲೆ ತುಂಬ ಪಾತ್ರೆ ಮತ್ತೆ ಇರುತ್ತೆ ಅಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ಮತ್ತೆ ಮಧ್ಯಾಹ್ನದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮತ್ತೆ ರಾಶಿ ಬೀಳ್ತಾ ಇರುತ್ತೆ ಅಲ್ಲ. ಹಾಗೆ ಪಾತ್ರೆ ಎಲ್ಲ ಕ್ಲೀನ್ ಆಗೇ ಇತ್ತು. ಇನ್ನಿವಾಗ ಸಿಂಕೆಲ್ಲ ತೊಳಿಬೇಕು, ಇಲ್ಲಾಂದರೆ ಅದರದ್ದೆಲ್ಲ ಎಣ್ಣೆ ಪಸೆ ಎಲ್ಲ ಇರುತ್ತೆ ಅಲ್ಲ ಅಲ್ಲಿ. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ನಾನು ಶುಕ್ರವಾರ ಬೇರೆ ಯಾವುದು ತೊಳೆಯೋದಿಲ್ಲ, ಬಾತ್ರೂಮ್ ಅದೆಲ್ಲ ತೊಳಿಲಿಕ್ಕೆ ಹೋಗೋದಿಲ್ಲ. ಶುಕ್ರವಾರ ಬರೀ ಸಿಂಕ್ ಇದು ಮಾತ್ರ ತೊಳೆಯೋದು, ಗುಡಿಸಿ ಒರೆಸೋದು ಮಾತ್ರ. ಉಳಿದ ದಿವಸ ಮಾತ್ರ ನಾನು ಬಾತ್ರೂಮ್ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು, ಶುಕ್ರವಾರ ಕ್ಲೀನ್ ಮಾಡೋದಿಲ್ಲ. ಮತ್ತು ಇವತ್ತು ಶುಕ್ರವಾರ ಆದ ಕಾರಣ ಏನೋ ಗೊತ್ತಿಲ್ಲ, ಅಲ್ಲಿ ಬಸವ ಬರ್ತಾ ಇದೆ. ನಮ್ಮ ಮನೆ ಹತ್ರ ಬರಲಿಲ್ಲ, ಪಕ್ಕದ ಮನೆ ಹತ್ರ ಹೋಗ್ತಾ ಇದೆ ಬಸವ. ಕನ್ನಡದಲ್ಲಿ ಏನಾಗ್ತಾ ಹೇಳ್ತಾರೋ ಗೊತ್ತಿಲ್ಲ, ನಾವು ಬಸವ ಬರ್ತದೆ ಅಂತ ಹೇಳ್ತೇವೆ. ಅದೆಲ್ಲ ಆದಮೇಲೆ ನನಗೆ ಬಟ್ಟೆ ತೊಳಿಲಿಕ್ಕಿತ್ತು, ಅದಕ್ಕೆ ಬಟ್ಟೆ ಎಲ್ಲ ತೊಳಿತಾ ಇದ್ದೇನೆ. ತುಂಬ ಮೋಡನೂ ಇತ್ತು, ಗಾಳಿನೂ ಇತ್ತು, ಜೋರು ಗಾಳಿ ಇತ್ತು. ಬೇಗ ಬೇಗ ಎಲ್ಲ ತೊಳೆದೆಲ್ಲ ಹಾಕ್ತಾ ಇದ್ದೇನೆ. ಬಟ್ಟೆ ತೊಳೆಯೋದು ಕೆಲಸ ಎಲ್ಲ ಆದರೆ ಮತ್ತೆ ಈಸಿ ಆಗುತ್ತೆ, ಸುಮ್ಮನೆ ಕೂತ್ಕೊಳ್ಳೋ ಕೆಲಸ ಮಾತ್ರ. ಅದನ್ನೆಲ್ಲ ಹಾಕ್ತಾ ಇದ್ದೇನೆ. ಮೋಡ ಹೇಗೆ ಹೋಗ್ತಾ ಇದೆ ನೋಡಿ. ಮಳೆನೂ ಬರುವಾಗಿದೆ, ಸ್ವಲ್ಪ ಸ್ವಲ್ಪ ಬಿಸಿಲು ಇದೆ. ಒಂದು ಸಲ ಬಿಸಿಲು ಬರ್ತದೆ, ಒಂದು ಸಲ ಮೋಡ ಬರ್ತದೆ, ಆ ಥರ ಆಗ್ತಾ ಇತ್ತು. ಬಟ್ಟೆ ಎಲ್ಲ ತೊಳೆದಾಯಿತು. ಇನ್ನು ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡುವ ಅಂತೇಳಿ, ಬೇಳೆ ಸಾಂಬಾರು ಮಾಡುವ ಅಂತೇಳಿ ಬೇಳೆ ಎಲ್ಲ ತೊಳಿತಿದ್ದೇನೆ. ಇದು ಮಸೂರು ದಾಳೆಲ್ಲ ತೊಳೆದು ಕುಕ್ಕರಿಗೆ ಹಾಕ್ತಿದ್ದೇನೆ. ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಬೇಯಿಸ್ತಾ ಇದ್ದೇನೆ. ಅದೊಂದು 4-5 ವಿಸಿಲ್ ತೆಗಿತೇನೆ, ಅಂದರೆ ಸ್ಮೂತ್ ಆಗಲಿಕ್ಕೆ.
ಅದು ವಿಸಿಲ್ ಹೋಗೋ ಅಷ್ಟರಲ್ಲಿ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೇನೆ. ಇವಾಗ ಒಂದು ಬಾಣಲೆ ಇಟ್ಟೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಅದಕ್ಕೆ ಒಗ್ಗರಣೆ ಹಾಕ್ಬೇಕು ಇವಾಗ. ಅದಕ್ಕೆ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿಯುವಾಗ ಮೆಣಸು ಎರಡು ಮೆಣಸು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಟೊಮೆಟೊ ಒಂದು, ಮತ್ತು ಸಾಂಬಾರು ನೀರುಳ್ಳಿ, ಹಸಿಮೆಣಸಿನಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೇನೆ. ಉಪ್ಪು ಹಾಕಲಿಲ್ಲ ಇವಾಗ. ಅಷ್ಟೊತ್ತಿಗೆ ಅಕ್ಕಿ ಎಲ್ಲ ತೊಳೆದು ರೆಡಿ ಮಾಡುವ ಅಂತೇಳಿ, ಅನ್ನ ಮಾಡಲಿಕ್ಕೆ ಇಡುವ ಅಂತೇಳಿ ಅಕ್ಕಿ ತೊಳಿತಾ ಇದ್ದೇನೆ. ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದು. ಇವಾಗ ಅಲ್ಲಿ ಬೇಳೆ ರೆಡಿ ಆಗಿತ್ತಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ, ಸ್ವಲ್ಪ ಉಪ್ಪು ನೋಡಿ, ಉಪ್ಪೆಲ್ಲ ಬೇಕಿದ್ರೆ ಉಪ್ಪು ಹಾಕಿ ಇನ್ನೊಂದು ಸಲ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಇದು ರೆಡಿ ಆಯಿತು. ಆವಾಗ ಅನ್ನ ಕೂಡ ಇಟ್ಟೆ ನಾನು.